ಇದುವೇ ನಮ್ಮ ವರದಾ ಲೈನ್ಸ್ ಅವರ 18ನೇ ಬಸ್. ಲಾಂಗ್ ಗಾಡಿ ಚಾರ್ಮಡಿಯಲ್ಲಿ ಕಟ್ ಆಗಲ್ಲ. Okay. ವಾಪಸ್ ಹಾಸನ ಹೋಗಿ ಚಂದ್ರಪಟ್ಟಣ ಆಗಿ ಮಡಿಕೇರಿ ಆಗಿ ನಾನು ಉಡುಪಿ ಬರುವಾಗ 4 ಗಂಟೆ ಆಗಿದೆ. ಟಾಟಾ ಸೆಕ್ಷನ್ ಅಲ್ಲಿ ಇದು 5ನೇ ಗೇರಲ್ಲೂ ಹೋಗ್ತದೆ. ಕೆಪಾಸಿಟಿ ಇದ್ರೆ ಟಾಪ್ ತಗೊಳ್ತದೆ. ಟಾಟಾ ಗಾಡಿ ಯಾವ ಟೈಪ್ ಅಂತ ಗೊತ್ತಿಲ್ಲ. ಮುಂಚಿನ ಟಾಟಾ ಅಂತ ಹೇಳಿದ್ರೆ ಜನಗಳಿಗೆ ಡ್ರೈವರ್ಗಳಿಗೆ ಬೇಜಾರಾಗ್ತಿತ್ತು ಅಷ್ಟು. ಓಕೆ. ದಾಮೋದರ್ ಗಾಡಿ ಯಾವ್ದು ರೋಲ್ ಆಗಲ್ಲ. ಓಕೆ. ಅವ್ರದ್ದು ಒಂದೇ ಸ್ಕೆಚ್ ಅಲ್ಲಿ ಕಟ್ಟಿರ್ತಾರೆ. ಹೈಟ್ ಇಲ್ಲ. ನೀವೇ ನೋಡ್ತಾ ಇದ್ದೀರಿ ನೋಡಿ, ಲೈಟಿಂಗ್ಸ್ ಆಗ್ಲಿ ಅವ್ರದ್ದು ಸ್ಕ್ರೀನ್ ಆಗ್ಲಿ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಪ್ರತಿಯೊಂದು ಟ್ರಿಪ್ ಅಲ್ಲಿ ಕೂಡ ಇವರು ಬ್ಲಾಂಕೆಟ್ ಮತ್ತೆ ಪಿಲ್ಲೋ ಕವರ್ ಅನ್ನು ವಾಶಿಗೆ ಹಾಕ್ತಾರಂತೆ. ಒಂದು ನಾವು ಸುಗ ಮತ್ತು ಒಂದು 2 ಗಾಡಿ 3 ಜನ ಒಟ್ಟು ಸೇರಿ ಆ ಕಡೆ ನಮ್ದು ಲಾಂಗ್ ಗಾಡಿ ಕಟ್ ಆಗೋದಿಲ್ಲ ಚಾರ್ಮಡಿಯಲ್ಲಿ. ಓಕೆ. ಹಾಗಾಗಿ ನಾವು ಬರುವಾಗ 3 ಗಂಟೆ 3:30 4 ಗಂಟೆ ಆಗಿದೆ. ನಾವು 15 ವರ್ಷದಿಂದ ಅನುಭವಿಸಿ ಆಗಿದೆ. ನಾವು ಇಲ್ಲಿ ಎಲ್ಲಾದ್ರೂ ಯಮ ಬಂದು ನಮ್ಮನ್ನ ಕರ್ಕೊಂಡು ಹೋಗುವ ಬಂದು ಕೇಳಿದ್ರೆ ನೀನು ಏನ್ ಮಾಡ್ತಿದ್ದೆ ಕೇಳಿದ್ರೆ ನಾವು ಸಿರಾಡಿ ಘಾಟಿಯಲ್ಲಿ ಮಂಗಳೂರು ಕಡೆ ಓಡಿಸ್ತಾ ಇದ್ದೇನೆ ಅಂದಾಗ. ಸರ್, ಓಡಿಸ್ಲಿಕ್ಕೆಲ್ಲ ಯಾವ್ದು ಒಳ್ಳೇದು? ಬ್ಯಾಂಗ್ಳೂರ್ ದಾಮೋದರ್ ಒಳ್ಳೇದಾ, ಗೋವಾ ದಾಮೋದರ್ ಒಳ್ಳೇದು? ಅದು ಎರಡು ಒಳ್ಳೆ ಇದೆ. ಓಕೆ. ಆದ್ರೆ ಒಂದೇ 4th ಅಲ್ಲಿ ಹೋಗ್ತದೆ. ಓಕೆ. ಇದು 5th ತಗೊಳ್ತದೆ. ಕೆಪಾಸಿಟಿ ಡ್ರೈವರ್ ಕೆಪಾಸಿಟಿ 6th ತಗೊಳ್ತದೆ. ಓ, ಅಷ್ಟು ಒಳ್ಳೇದು ಆಗ್ಬೋದು. ಹಾಗಾದ್ರೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ಮಾಡಿದೀರಿ ನೀವು. ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಸಹ ಒಳ್ಳೇದು ವಿಡಿಯೋ ಮಾಡಿ ಜನಗಳಿಗೆ ತಲುಪಿಸಿ ಅಂತ ಹೇಳ್ತೀನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತೊಂದು ಸ್ಪೆಷಲ್ ಆದ ವ್ಲಾಗ್ನೊಂದಿಗೆ ಬಂದಿದ್ದೇನೆ. ಅದುವೇ ನೀವು ನೋಡ್ತಾ ಇದ್ದೀರಾ ವರದಾ ಲೈನ್ಸ್ 13 ಮೀಟರ್ 5 ಟಾಟಾ ಚೆಸ್ಸಿ ಮೇಲೆ ಬಿಲ್ಡ್ ಆಗಿರುವಂಥ ಬ್ರ್ಯಾಂಡ್ ನ್ಯೂ ಬಸ್. ಇದರ ವ್ಲಾಗ್ನೊಂದಿಗೆ ಬಂದಿದ್ದೇನೆ. ಇದರ ರಿವ್ಯೂವನ್ನು ಕೊಡಲಿಕ್ಕೆ ಇದರ ಡ್ರೈವರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಸುವ. ಇನ್ನೊಂದು ಏನಂತ ಹೇಳಿದರೆ, ಈ ಬಸ್ ಕುಂದಾಪುರದಿಂದ ಬ್ಯಾಂಗ್ಳೂರಿಗೆ ಹೊಸ ರೂಟಿನೊಂದಿಗೆ ವರದಾ ಲೈನ್ಸ್ ಅವರು ಬಂದಿದ್ದಾರೆ. ಅದುವೇ ಕಾರ್ಕಳ ಮಾರ್ಗವಾಗಿ ಬ್ಯಾಂಗ್ಳೂರಿಗೆ. ನೋಡುವ, ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತೇನೆ, ಬನ್ನಿ. ಸರ್, ನಮಸ್ತೆ. ನಮಸ್ತೆ. ಲಾಸ್ಟ್ ಟೈಮ್ ನಿಮ್ದು ಒಂದು ವ್ಲಾಗ್ ಮಾಡಿದ್ದೆ ನಾನು ಆಲ್ರೆಡಿ. ಅಂದ್ರೆ ಮಣಿಪಾಲ್ ರೂಟ್ ಇದು ಗಾಡಿ, ಭಾರತ್ ಬೆಂಜ್ ಅಲ್ಲಿ. ಇದು ಇವಾಗ ಟಾಟಾ ಗಾಡಿ ಅಲ್ವಾ ಸರ್? ಟಾಟಾ ಗಾಡಿ ಹೇಗೆ ಓಡಿಸ್ಲಿಕ್ಕೆ ಹೇಗೆ ಆಗ್ತದೆ? ಟಾಟಾ ಗಾಡಿ ತೊಂದರೆ ಇಲ್ಲ, ಚೆನ್ನಾಗುತ್ತೆ ಓಡಿಸ್ಲಿಕ್ಕೆ. ಪಿಕಪ್ ಎಲ್ಲ ಇದೆಯಾ? ಎಲ್ಲಕ್ಕಿಂತ ಒಳ್ಳೆ ಇದೆ. ಪಿಕಪ್ ಒಳ್ಳೆ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಹೇಳ್ತಾ ಇದ್ರು ಅದಕ್ಕೆ ಲೈಲ್ಯಾಂಡ್ ತರ ಇಲ್ಲ, ಈ ರೂಟಿಗೆಲ್ಲ ಆಗುದಿಲ್ಲ ಅಂತ ಹೇಳ್ತಿದ್ರು. ಹೇಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಇದೆ. ಟಾಟಾ ಒಳ್ಳೆ ಇದೆ. ಓಕೆ. ಹೆಚ್ಚಾಗಿ ಲೈಲ್ಯಾಂಡ್ ಅನ್ನೇ ಹಾಕ್ತಾ ಇದ್ರು ಈ ರೂಟಿಗೆ. ಮುಂಚಿಂದ ಪ್ರಚಾರಕ್ಕೆ ಬಂದಿರೋದೇ ಲೈಲ್ಯಾಂಡ್ ಅಂತ. ಓಕೆ. ನೈಟ್ ಡ್ರೈವಿಂಗ್ ಒಳ್ಳೆ ಅಂತ. ಈಗ ಎಲ್ಲ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿ ಎಲ್ಲ ಒಳ್ಳೆ ಬಂದಿದೆ. ಭಾರತ್ ಬೆಂಜ್ ಸಹ ಒಳ್ಳೆ ಬಂದಿದೆ. ಭಾರತ್ ಬೆಂಜ್ ಮುಂಚೆ ಕಂಪ್ಲೇಂಟ್ ಆಗ್ತಿದ್ರು ಒಳ್ಳೆ ಇಲ್ಲ, ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ. ಅದು ಸಹ ಒಳ್ಳೆ ಇದೆ. ಈಗ ಟಾಟಾನಿಗೆ ಫಸ್ಟ್ ವರ್ಷ ಇದು ಸಹ ಒಳ್ಳೆದು. ಇದ್ರ ಹಣ ಬೇರೆ ಏನು ಗೊತ್ತಿದ್ರು ಗೊತ್ತಾಗೋದಾದ್ರೆ 1 ವರ್ಷ ನಂತರ ಇದ್ರ. ಓಕೆ. ಇದ್ರದ್ದು ಹಣೆ ಬರ ಏನಿದ್ರು ಅದು ಪ್ರತಿ ಗಾಡಿದು ಹಾಗೆ 1 ವರ್ಷ ನಂತರನೇ. ಓಕೆ ಸರ್, ನಿಮ್ಗೆ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಒಳ್ಳೆ ಆಗ್ತದೆ? ಘಾಟ್ ಸೆಕ್ಷನ್ ಅಲ್ಲಿ ಇದು 5ನೇ ಗೇರಲ್ಲೂ ಹೋಗ್ತದೆ. ಕೆಪಾಸಿಟಿ ಇದ್ರೆ ಟಾಪ್ ತಗೊಳ್ತದೆ. ಟಾಟಾ ಗಾಡಿ ಟಾಟಾದೊಂದು ಪವರ್ ಅಂತ ಹೇಳ್ಬೋದು. ಅದೆಲ್ಲ 4th ಅಲ್ಲಿ ಹೋಗ್ತದೆ. ಇದು 5th ತಗೊಳ್ತದೆ. ಕೆಪಾಸಿಟಿ ಡ್ರೈವರ್ ಕೆಪಾಸಿಟಿ 6th ತಗೊಳ್ತದೆ. ಓ, ಅಷ್ಟು ಒಳ್ಳೇದು ಆಗ್ಬೋದು. ಹಾಗಾದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ, ಟಾಟಾ ಅನ್ನ ಅಷ್ಟು ಲೈಕ್ ಮಾಡ್ತಾ ಇರ್ಲಿಲ್ಲ. ನಿಮ್ ಪ್ರಕಾರ ಚೆನ್ನಾಗಿದೆ ಟಾಟಾ ಗಾಡಿ? 13.5 ಮೀಟರ್ ಗಾಡಿ ಇದು. ನಿಮ್ಗೆ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಒಳ್ಳೆ ಕಟ್ಟಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತದೆ? ಒಳ್ಳೆ ಆಗ್ತದೆ, ಕಟ್ಟಿಂಗ್ ಕ್ಲಿಯರ್ ಆಗ್ತದೆ, ಲೈಲ್ಯಾಂಡ್ ತರನೇ ಕಟ್ ಆಗ್ತದೆ. ಹಾಗೆ ಸರ್, ಇದು ಆಡ್ ಬ್ಲೂ ಗಾಡಿ ಅಲ್ಲ? ಹೌದು. ಮೈಲೇಜ್ ಎಷ್ಟು ಬರುತ್ತೆ ಇದಕ್ಕೆ? ಮೈಲೇಜ್ ಈಗ 3.9 ತನಕ ಬರ್ತಾ ಇದೆ. ಹೊಸ ಗಾಡಿ ಅಲ್ಲ, ಇನ್ನು ಸರ್ವಿಸ್ ಎಲ್ಲ ಆಗ್ಬೇಕು. 3.9 ಬರ್ತಾ ಇದೆ. ಅಂದ್ರೆ ನಿಮ್ಗೆ ರೋಡ್ ಸರಿ ಇಲ್ಲಲ್ಲ? ಓಕೆ. ಮೇನ್ ಪ್ರಾಬ್ಲಮ್ ರೋಡ್ ಸರಿ ಇಲ್ಲ, ಹಾಗೆ ಮೈಲೇಜ್ ಲೆಕ್ಕ ಇಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಸರ್, ಇದು ನೀವು ಲಾಸ್ಟ್ ಟೈಮ್ ಭಾರತ್ ಬೆಂಜ್ ಇದ ರಿವ್ಯೂ ಮಾಡಿದ್ರಿ. ನೀವು ಇವಾಗ ಟಾಟಾ ಬಿಟ್ಟು ಎಷ್ಟು ಟೈಮ್ ಆಯ್ತು? ಟಾಟಾ ಬಿಟ್ಟು ಸಾಧಾರಣ ನಾನು 15-16 ವರ್ಷ ಆಯ್ತು. ಓಕೆ. ಅದ ನಂತರ ಲೈಲ್ಯಾಂಡ್ ಅಲ್ಲೇ ಇದ್ದೆ. ಅದ ನಂತರ ಈಗ ಭಾರತ್ ಬೆಂಜ್ ಒಂದು 7-8 ತಿಂಗಳು ಭಾರತ್ ಬೆಂಜ್ ಅಲ್ಲಿ ಮಾಡಿದೆ. ಓಕೆ. ಅಂದ್ರೆ ನಿಮ್ಗೆ ಅಷ್ಟು ವರ್ಷ ಬಿಟ್ಟು ಟಾಟಾಗೆ ಬರ್ಬೇಕಾದ್ರೆ ಹೇಗೆ, ಅಂದ್ರೆ ಯಾವ ತರ ಫೀಲ್ ಆಯ್ತು ನಿಮ್ಗೆ? ನನಗೆ ಮುಂಚಿನ ತರನೇ ಇರ್ಬೋದು ಅಂತ ಎಣಿಸಿದೆ ನಾನು. ಎಲ್ಲ
ಆರ್ಡಿನರಿ ಸ್ಟೇರಿಂಗ್ ಎಲ್ಲ ಸಮಸ್ಯೆ ತುಂಬಾ ಇತ್ತು. ಓಕೆ ಅದು ಈಗ ನೋಡಿದ್ರೆ ಇದೇ ಒಳ್ಳೇದಂತ ಕಾಣ್ತದೆ. ಓಕೆ ಇನ್ನು ನೋಡ್ಬೇಕೇನಂತ ಅಲ್ವಾ. ಈಗ 2 ಟ್ರಿಪ್ ಆಯ್ತು. ಈಗ ಓಕೆ 2 ಟ್ರಿಪ್ ಆಯ್ತು. ಡ್ಯೂಟಿ ಮಾಡ್ಲಿಕ್ಕೆ ಖುಷಿ ಆಗ್ತದೆ, ಖುಷಿ ಸುಸ್ತಿಲ್ಲ, ಆಗ್ತದೆ, ಏನಿಲ್ಲ. ಏನಷ್ಟು ಸುಸ್ತಾಗುದಿಲ್ಲ ಅಲ್ವಾ. ಸರ್ ಮತ್ತೇನಂತ ಹೇಳಿದ್ರೆ ಇದ್ರದ್ದು ಟಾಟಾದು ಗೇರ್ ತುಂಬಾ ಸ್ಮೂತ್ ಅಂತ ಹೇಳ್ತಾರೆ ಹೌದು ಅಲ್ವಾ. ಸ್ಮೂತ್. ಹೇಗೆ ಸರ್ ಅದಷ್ಟು ಸ್ಮೂತ್ ಆಗಿ? ಸ್ಮೂತ್ ಅದು ಏರ್ ಕ್ಲಚ್ ಕೇಬಲ್ ಸಿಸ್ಟಮ್ ಇರೋದ್ರಿಂದ ಓಕೆ ಸ್ಮೂತ್ ಆಗಿ ಕಾಣ್ತಾ ಇದೆ. ಏರ್ ಕ್ಲಚ್ ಇರೋದ್ರಿಂದ ಸ್ಮೂತ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ಎಂಗೇಜ್ ಒಳ್ಳೆ ಸ್ಮೂತ್ ಆಗಿ ಹೋಗ್ತದೆ ರನ್ನಿಂಗ್ ಅಲ್ಲಿ. ರನ್ನಿಂಗ್ ಅಲ್ಲಿ ಸಹ ಒಳ್ಳೆ ಹೋಗ್ತದೆ. ಹಾಗೆ ಸರ್ ನಮ್ ಕಡೆಯವರು ಯಾಕೆ ಟಾಟಾವನ್ನು ಅಷ್ಟು ಲೈಕ್ ಮಾಡ್ತಾ ಇರ್ಲಿಲ್ಲ? ಟಾಟಾ ಅಂತ ಹೇಳಿದ್ರೆ ಯಾವ ಟೈಪ್ ಅಂತ ಗೊತ್ತಿಲ್ಲ. ಮುಂಚಿನ ಟಾಟಾ ಅಂತ ಹೇಳಿದ್ರೆ ಜನಗಳಿಗೆ ಡ್ರೈವರ್ಗಳಿಗೆ ಬೇಜಾರಾಗ್ತಿತ್ತು ಅಷ್ಟು. ಓಕೆ ಅದು ಆವಾಗ ಅಷ್ಟು ಕಂಪ್ಲೇಂಟ್ ಬರ್ತಿತ್ತು ಮುಂಚೆ 13 ಪಾಯಿಂಟ್ ಇದು 10 ಮೀಟರ್ 13 ಇದರ ಟರ್ಬೋ ಆಟೋಮೆಟಿಕ್ ಹೋಗೋದು, ಹೀಟ್ ಆಗೋದು, ಓಕೆ ಅದೆಲ್ಲ ಸಮಸ್ಯೆ ಮಸ್ತ್ ಇತ್ತು. ಹೌದು. ನಮ್ದು ಕೋಸ್ಟಲ್ ಏರಿಯಾದಲ್ಲಿ ಒಂದು ಲೆಕ್ಕದ್ದು ಒಂದು 2-3 ಬಸ್ ಇರುದು ಮಾತ್ರ, 2-3 ಅಷ್ಟೇ. 13.5 ಯಾವ್ದಿಲ್ಲ, ಇದು ಫಸ್ಟ್ ಬಸ್ ನಮ್ಮ ಏರಿಯಾಗೆ ಫಸ್ಟ್ ಬಸ್ ಅಂತಾನೆ ಹೇಳ್ಬೋದು. 13.5 ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ನಿಮ್ಗೆ ಈಸಿ ಆಗ್ತದೆ. ನೀವು ಹೇಳ್ದಾಗೆ 4th 5th ಡ್ರೈವರ್ ಕೆಪಾಸಿಟಿ ಇದ್ರೆ 5th ಸಹ ತಗೊಳ್ತದೆ ಅಂತ ಹೇಳಿದ್ರೆ 6th ತಗೊಳ್ತದೆ, 6th ತಗೊಳ್ತದೆ ಅಂತ ಹೇಳಿದ್ರೆ ಆ ಲೆಕ್ಕದಲ್ಲಿ ಟಾಟಾ ತುಂಬಾನೇ ಅಪ್ಡೇಟ್ ಮಾಡಿದ್ದಾರೆ. ಪಿಕಪ್ ಮಟ್ಟಿ ಮಾತಾಡ್ಲಿಕ್ಕಿಲ್ಲ, ಯಾವ ಇದ್ರ ಮಟ್ಟಿ ಇದ್ರೆ ಯಾವ್ದು ಇಲ್ಲ ಪಿಕಪ್ಗೆ. ಟಾಟಾದ ಮುಂದೆ ಯಾವುದಿಲ್ಲ. ಸರ್ ಇದು ದಾಮೋದರ್ ಕೋಚ್ ಅಲ್ವಾ? ದಾಮೋದರ್. ದಾಮೋದರ್ ಕೋಚ್ ಬ್ಯಾಂಗ್ಳೂರಲ್ಲಿ ಒಂದಿದೆ, ಗೋವಾದಲ್ಲಿ ಒಂದಿದೆ. ಇದು ಯಾವುದು? ಇದು ಗೋವಾದಲ್ಲಿ ಆಗಿದೆ. ಗೋವಾದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಆಗಿರುವಂತಹ ಒರಿಜಿನಲ್ ದಾಮೋದರ್ ಗೋವಾ. ಒರಿಜಿನಲ್ ದಾಮೋದರ್ ಗೋವಾದಲ್ಲಿ. ಇದು ರಾಜಸ್ಥಾನದವ್ರದ್ದು, ಬೆಂಗಳೂರಲ್ಲಿ ಇರೋದು ರಾಜಸ್ಥಾನ. ಇದು ಗೋವಾ. ಓಕೆ ಸರ್, ಓಡಿಸ್ಲಿಕ್ಕೆಲ್ಲ ಯಾವ್ದು ಒಳ್ಳೇದು? ಬ್ಯಾಂಗ್ಳೂರ್ ದಾಮೋದರ್ ಒಳ್ಳೇದಾ, ಗೋವಾ ದಾಮೋದರ್ ಒಳ್ಳೇದು? ಅದು ಎರಡು ಒಳ್ಳೆ ಇದೆ. ಓಕೆ ಆದ್ರೆ ಒಂದೇ ಇದು ಮೆಜರ್ಮೆಂಟ್ ಅಲ್ಲಿ ಮಾಡಿದ್ದಾರೆ ಅವರು. ಆದ್ರೆ ಇದು ಗೋವಾ ದಾಮೋದರ್ ಒಳ್ಳೇದಾಗುತ್ತೆ, ಗಾಡಿ ಎಲ್ಲ ರೋಲ್ ಆಗುದು. ದಾಮೋದರ್ ಗಾಡಿ ಯಾವ್ದು ರೋಲ್ ಆಗಲ್ಲ. ಓಕೆ ಅವ್ರದ್ದು ಒಂದೇ ಸ್ಕೆಚ್ ಅಲ್ಲಿ ಕಟ್ಟಿರ್ತಾರೆ. ಹೈಟ್ ಇಲ್ಲ ಮತ್ತೆ ಒಂದು ಪ್ರೀಮಿಯಂ ಲುಕ್ ಇರ್ತದೆ ಗಾಡಿ, ಅಷ್ಟು ಆಲ್ಟ್ರೇಷನ್ಸ್ ಇರಲ್ಲ, ಒಂಥರ ಮೀಡಿಯಂ ಅಲ್ಲಿ ಚೆನ್ನಾಗಿರುತ್ತೆ. ಗಾಡಿ ನೋಡಿದ ತಕ್ಷಣ ಗೊತ್ತಾಯ್ತು ದಾಮೋದರ್ ಅಂತ. ನಿಮ್ಗೆ ಒಂದು ನೆಚ್ಚಿನ ಬಾಡಿ ಯಾವ್ದು ಸರ್? ನೀವು ಇಷ್ಟು ವರ್ಷದಿಂದ ಗಾಡಿ ಬಿಟ್ಟಿದ್ದೀರಾ? ದಾಮೋದರ್ ಗಾಡಿ ಫಸ್ಟ್ ಸಿಕ್ಕಿದೆ ನಂಗೆ. ದಾಮೋದರ್ ಗಾಡಿ ಯಾವ ಪ್ರಕಾಶ್ ಓಡಿಸಿದ್ದೇನೆ ನಾನು. ಓಕೆ ಅದ್ರ ಪ್ರಕಾಶ್ ವೆಯ್ಟ್ ಜಾಸ್ತಿ, ಹೈಟ್ ಜಾಸ್ತಿ. ಓಕೆ ಅದೆಲ್ಲ ಟರ್ನಿಂಗ್ ನಲ್ಲಿ ಬಾರಿ ಸ್ಲೋ ಅಲ್ಲಿ ಹೋಗ್ಬೇಕಾಗುತ್ತೆ. ಓಕೆ ಓಕೆ ದಾಮೋದರ್ ಏನ್ ತೊಂದ್ರೆ ಇಲ್ಲ, ದಾಮೋದರ್ ಚೆನ್ನಾಗಿರುತ್ತೆ. ಹಾಗೆ ಸರ್ ಮತ್ತೆ ನಿಮ್ದು ಫೇವರೇಟ್ ಆದಂತಹ ಗಾಡಿ ಯಾವುದು? ಲೈಲ್ಯಾಂಡ್ ಇದೆ, ಭಾರತ್ ಬೆನ್ಸ್ ಇದೆ, ಐಚರ್ ಇದೆ, ಟಾಟಾ ಇದೆ. ಈಗ ಓಡಿಸ್ಲಿಕ್ಕೆ ನಾನು ಲೈಲ್ಯಾಂಡ್ ಸಾಧಾರಣ 15 ವರ್ಷ ಲೈಲ್ಯಾಂಡ್ ಓಡಿಸಿದ್ದೇನೆ, ಭಾರತ್ ಬೆನ್ಸ್ ಓಡಿಸಿದ್ದೇನೆ, ಟಾಟಾನು ಓಡಿಸಿದ್ದೇನೆ. ಆದ್ರೆ ಫೇವರೇಟ್ ಅಂತ ಯಾವ್ದನ್ನು ನಾನು ಇಟ್ಕೊಳ್ಳಿಲ್ಲ, ಹೇಳಲಿಕ್ಕಾಗ. ಯಾವ್ದಕ್ಕೂ ರೆಡಿ. ಯಾಕೆ ಹೇಳಿದ್ರೆ ನೀವು ಯಾವ್ದು ಕೊಟ್ಟರು ಓಡಿಸ್ತೀರಾ ಅಲ್ವಾ? ಅಂದ್ರೆ ಕೆಲವರದೊಂದು ನೆಚ್ಚಿನ ಅಂತ ಇರ್ತದೆ. ಈಗ ಟಾಟಾದಲ್ಲಿ ಇದ್ರೆ ನಂದು ಲೈಲ್ಯಾಂಡ್ ಮಾರೆ ಅಂತ ಹೇಳ್ತಾರೆ. ಹಾಗೆ ನಿಮ್ದು ಯಾವ್ದಿಲ್ಲ? ಯಾವ್ದು ನಿಮ್ಗೆ ಎಲ್ಲ ಗಾಡಿ ಒಂದೇ ತರ? ಎಲ್ಲದು ಒಂದೇ ತರ ಇರೋದ್ರಿಂದ ಯಾವ್ದನ್ನು ಲೈಕ್ ಮಾಡಬಹುದು. ಹೌದು, ಖಂಡಿತ. ಕುಂದಾಪುರದಿಂದ ಎಷ್ಟು ಗಂಟೆಗೆ ಹೊರಡ್ತೀರಾ? ಕುಂದಾಪುರ ನಾವು 7:30 ಗಂಟೆ ಬಿಡ್ತೀವಿ. 7:30. ಉಡುಪಿ 8:20 ಬಿಡ್ತೀವಿ. ಕಾರ್ಕಳ ಧರ್ಮಸ್ಥಳ ಮೂಡಬಿದ್ರೆ ಆಗಿ ಧರ್ಮಸ್ಥಳ ಮೇಲೆ ಹೋಗ್ತೀವಿ. ಓಕೆ ಸಾಧಾರಣ 4:15 ಗಂಟೆ ನೆಲಮಂಗ ಆರಾಮ್ ಹೋಗ್ತೀವಿ ನಾವು. ಆರಾಮ್ ಹೋಗ್ತೀರಾ? ಅಂದ್ರೆ ಇದು ಧರ್ಮಸ್ಥಳ ಮೇಲೆ ಧರ್ಮಸ್ಥಳ ಮೇಲೆ ಹೋಗ್ತೀವಿ. ಓಕೆ, ನಿಮ್ದು ಒಂದೇ ಬಸ್ ಅಂತಲ್ಲ ಕಾರ್ಕಳ ಹೋಗುದು? ವರದಾ ಲೈನ್ ಫಸ್ಟ್ ಬಸ್. ಒಂದು ಅಪ್ ಹೋದ್ರೆ ಒಂದು ಡೌನ್ ಬರುತ್ತೆ ಗಾಡಿ. ನಿಮ್ದು 2 ಗಾಡಿ ಇದೆ ಹೊಸದಾಗಿ ಬಂದಿರುವಂತ. ಮತ್ತೊಂದು ವಾಶ್ರೂಮ್ ಇದೆ ಈ ಗಾಡಿಯಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ. ನನ್ನ ಬ್ಲಾಗ್ ಅಲ್ಲಿ ಕೇಳ್ತಾ ಇದ್ರು, ಸರ್ ನಾನ್ ಎ ಸಿ ಅಲ್ಲಿ ವಾಶ್ರೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಒಳ್ಳೆಯ ಒಂದು ಪ್ರಯತ್ನ ನಿಮ್ದು. ಸರ್ ಇದ್ರದ್ದು ಏನ್ ಯೂಸ್ ಇದೆ? ನಾವು ಆದ್ರೂ ಹೋಟ್ಲಿಗೆ ಹಾಕ್ತೇವೆ ನಾವು ಬರುವಾಗ, ಒಂದು ತಿಂಡಿಗೆಲ್ಲ ಹಾಕ್ತೇವಿ. ಆದ್ರೂ ದಾರಿ ಮಧ್ಯೆ ಘಾಟಿ ಸೆಕ್ಷನ್ ಅಲ್ಲಿ ಬರುವಾಗ ರಿಸಸ್ ಕೇಳಿದ್ರೆ ನಿಲ್ಸುವಂತ ಅವಶ್ಯಕತೆ ಇರಲ್ಲ, ವಾಶ್ರೂಮ್ ಇದೆ, ಹೋಗಿ ಬರ್ತಾರೆ. ಹಾಗೆ ನಿಲ್ಸುವಂತ ಅವಶ್ಯಕತೆ ಇಲ್ಲ, ಟೈಮ್ ಕವರ್ ಆಗ್ತದೆ. ಅಂದ್ರೆ ಸ್ವಲ್ಪ ಏಜಿನವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಇನ್ನು ಬರುವ ಗಾಡಿ ವಾಶ್ರೂಮ್ ಗಾಡಿ ಬಂದ್ರೆ ಒಳ್ಳೇದು, ಸೂಕ್ತ ಅಲ್ವಾ? ನಮ್ಮ ಬ್ಲಾಗ್ ಅಲ್ಲಿ ಮೇಂಟೆನೆನ್ಸ್ ಮಾಡುದು ಇರುದು. ಓಕೆ, ಮೇಂಟೆನೆನ್ಸ್ ಕ್ಲೀನ್ ಇದ್ರೆ ಎಲ್ಲ ಗಾಡಿ ಪಾಸ್ ಆಗ್ತದೆ. ಹೌದು. ವಾಶ್ರೂಮ್ ಬಂದ ತಕ್ಷಣ ಎಷ್ಟು 2 ಸೀಟ್ ಲೆಸ್ ಆಗ್ತದ? ಹೌದು, 36 ಇದು 13.5 36 ಸೀಟ್ ಇದು. ಓಕೆ, ಸಿಂಗಲ್ 2 ಕ್ಯಾನ್ಸಲ್ ಆಗ್ತದೆ. ಸಿಂಗಲ್ 2 ಕ್ಯಾನ್ಸಲ್ ಆಗುತ್ತೆ, 34 ಬರ್ತದೆ. 34 ಬರುತ್ತೆ. ಸರ್ ಇವಾಗ ಅದು ರೋಡ್ ಅಲ್ಲೆಲ್ಲ ನೀವು ಯಾವ ತರ ಗಾಡಿ ಬಿಡ್ತೀರಾ? ಅಂದ್ರೆ ನಮ್ಗೆ 2 ವೀಲರ್ ಅಲ್ಲಿ ಹೋಗುವಾಗೆ ಇಲ್ಲ ರೋಡ್ ಅಲ್ಲಿ. ಇಂತ ಒಂದು ದೊಡ್ಡ ಗಾಡಿ ತಕೊಂಡು ಯಾವ ತರ ಹೋಗ್ತೀರಾ ಸರ್? ನಿಮ್ಗೆ ಕಷ್ಟ ಆಗಲ್ವಾ? ಕಷ್ಟ ಆಗ್ತದೆ, ಏನ್ ಮಾಡ್ಲಿ, ಅದು ಹೇಳಲಿಕ್ಕೆ ಪ್ರಯೋಜನ ಇಲ್ಲ. ಅಂತ ಹೇಳಿದ್ರೆ ನಾವು ಈಗ 15 ವರ್ಷದಿಂದ ಅನುಭವಿಸಿ ಆಗಿದೆ. ನಾವು ಇಲ್ಲಿ ಎಲ್ಲಾದ್ರೂ ಯಮ ಬಂದು ನಮ್ಮನ್ನ ಕರ್ಕೊಂಡು ಹೋಗುವ ಬಂದು ಕೇಳಿದ್ರೆ ನೀನು ಏನು ಮಾಡ್ತಿದ್ದೆ ಕೇಳಿದ್ರೆ ನಾವು ಸಿರಾಡಿ ಘಾಟಿಯಲ್ಲಿ ಮಂಗಳೂರು ಕಡೆ ಓಡಿಸ್ತಾ ಇದ್ದೇನೆ ಅಂದಾಗ ಅವ ಹೇಳ್ತೇನೆ, ಹಾಗಾದ್ರೆ ಸರಿ, ನೀನು ಸೀದಾ ಡೈರೆಕ್ಟ್ ಸೊಗ್ಗಕ್ಕೆ ಹೋಗು, ನೀನು ಇಷ್ಟು ವರ್ಷ ಇಲ್ಲಿ ಅನುಭವಿಸಿ ಸಾಕಾಗಿದೆ, ಸಾಕು ನರಕ,
ನೀನ್ ಸೀದಾ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಂತ ಡೈರೆಕ್ಟ್ ಸ್ವರ್ಗಕ್ಕೆ ಕಳಿಸ್ತಾನೆ. ಸೌತ್ ಕನ್ನಡ ಡ್ರೈವರ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಅಲ್ವಾ? ನಿಜವಾಗ್ಲೂ ಈ ಕಡೆ ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅವನ ಎದೆ ಗುಂಡಿಗೆ ಬೇಕಂತ ಹೇಳ್ತಾರೆ. ಖಂಡಿತ ಅಲ್ಲ, ಸರಿ ತುಂಬಾ ಕಷ್ಟ ಆ ರೋಡ್ ಡ್ರೈವರ್ ನತದಷ್ಟ ಡ್ರೈವರ್ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಸಾಧಾರಣ ಇಷ್ಟು ವರ್ಷದಿಂದ ಓಡಿಸಿದವರು ಯಾರು ಒಳ್ಳೆ ರೋಡ್ ಅಂತ ಯಾರು ಹೇಳಲಿಲ್ಲ. ಖಂಡಿತ ಸರ್, ತುಂಬಾ ಟಫೆಸ್ಟ್ ರೋಡ್ ಅಂತ ಹೇಳಿದ್ರೆ ನಮ್ ಕಡೆ. ಬೇರೆ ಕಡೆ ಎಲ್ಲ ಅಷ್ಟು ಈಸಿಯಾಗಿ ಓಡಿಸ್ತಾರೆ. ಅದೇ ನಮ್ ಕಡೆ ಬರ್ದು ಓಡಿಸ್ಬೇಕಾದ್ರೆ ಅವರಿಗೆ ಒಂದ್ ಸ್ವಲ್ಪ ಸೆಟ್ ಆಗ್ಬೇಕಾಗ್ತದೆ. ನನ್ಗೆ ತುಂಬಾ ಜನ ಕೇಳಿದ್ದಾರೆ, ತುಂಬಾ ರೋಡ್ ಎಲ್ಲ ಸ್ವಲ್ಪ ಕಿರಿಕಿರಿ ನಮ್ಗೆ ಈ ಸೈಡ್ ಇದೆ ಅಂತ ಹೇಳ್ತಾರೆ. ಸರ್, ಮುಖ್ಯವಾಗಿ ಈ ಒಂದು ಬಸ್ಸಲ್ಲಿ ಬರುವಂತಹ ಪ್ಯಾಸೆಂಜರ್ಸ್ ನವರಿಗೆ ಒಂದು ಸಣ್ಣ ಮಾತು ಕೊಡೋದಾದ್ರೆ ಏನಂತ ಮಾತು ಹೇಳ್ತೀರಾ? ಸಣ್ಣ ಮಾತು ಅಂತ ಹೇಳಿದ್ರೆ, ಈಗ ಪ್ಯಾಸೆಂಜರ್ ಬರ್ತಾರೆ, ಆರಾಮಾಗಿ ಮಲಗಿರ್ತಾರೆ. ರಾತ್ರಿ ಘಾಟಿ ಸೆಕ್ಷನ್ ಅಲ್ಲಿ ಬ್ಲಾಕ್ ಆಗಿರ್ತದೆ, ಅವ್ರಿಗೆ ಆರಾಮ್ ನಿದ್ದೆ ಮಾಡ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದು ಏನ್ ಲೇಟು, ಅದು ಬೇಗ ಬರ್ತದೆ, ಈ ಬಸ್ ಬೇಗ ಬರ್ತದೆ. ಇವ್ರು ಮಲಗಿದಾಗ ಅವರಿಗೆ ವಿಷಯ ಗೊತ್ತಾಗಿರೋದಿಲ್ಲ. ಆದ್ರೆ ರೋಡ್ ಸಮಸ್ಯೆ ಇರೋದ್ರಿಂದ ಲೇಟ್ ಆಗಿರ್ತದೆ. ಅದ್ರ ಬಗ್ಗೆ ನಾನು ಬೇರೆ ಏನು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಸ್ವಲ್ಪ ಡ್ರೈವರ್ಸ್ ನ ಬಗ್ಗೆ ಅವರ ಕಷ್ಟ ಸಹ ತಿಳ್ಕೊಳ್ಬೇಕು ನಾವು, ಅಲ್ವಾ? ಅವರು ಬೇಕಂತಲೇ ಲೇಟ್ ಮಾಡಲ್ಲ. ಮೊನ್ನೆ ಗಾಡಿ ಸೆಕ್ಷನ್ ಬ್ಲಾಕ್ ಆಗಿ ಬೆಳಗ್ಗೆ 6 ಗಂಟೆಗೆ ಬರುವಂತಹ ಗಾಡಿ 11 ಗಂಟೆ ಆಗಿದೆ. ನಾನು ಬರುವಾಗ 3:30 ಆಗಿದೆ. ನಾನು ವಾಪಸ್ ನಂದು ಲಾಂಗ್ ಗಾಡಿ ಚಾರ್ಮಡಿಯಲ್ಲಿ ಕಟ್ ಆಗಲ್ಲ, ವಾಪಸ್ ಹಾಸನ ಹೋಗಿ ಚಂದ್ರಪಟ್ಟಣ ಆಗಿ ಮಡಿಕೇರಿ ಆಗಿ ನಾನು ಉಡುಪಿ ಬರುವಾಗ 4 ಗಂಟೆ ಆಗಿದೆ. 4 ಗಂಟೆ ಆಗಿದೆ. ಗಾಡಿ ಸಹ ಫುಲ್ ಇತ್ತು ಅವತ್ತು. ಅಂದ್ರೆ ಅದು ಬೆಳಗ್ಗೆ ಆಗಿದೆ, ಆಗ ಗೊತ್ತಾಗ್ತದೆ. ಅದೊಂದು ನಾವು ಸುಗ ಮತ್ತು 2 ಗಾಡಿ 3 ಜನ ಒಟ್ಟು ಸೇರಿ ಆ ಕಡೆ ಬಂದು, ನಮ್ದು ಲಾಂಗ್ ಗಾಡಿ ಕಟ್ ಆಗುದಿಲ್ಲ ಚಾರ್ಮಡಿಯಲ್ಲಿ. ಹಾಗಾಗಿ ನಾವು ಬರುವಾಗ 3:30 4 ಗಂಟೆ ಆಗಿದೆ. ಹಾಗೆ ನೈಟ್ ಅಲ್ಲಿ ಏನಾದ್ರೂ ಸಹ ಗೊತ್ತಾಗಲ್ಲ. ಅರ್ಧ 1 ಗಂಟೆ 1.5 ಗಂಟೆ ಲೇಟ್ ಆದ್ರೆ ಪ್ಯಾಸೆಂಜರ್ ಗೊತ್ತಾಗಲ್ಲ. 1 ಗಂಟೆ ಟೈಮ್ ಅಲ್ಲಿ ನಾವು ಘಾಟಿ ಸೆಕ್ಷನ್ ಅಲ್ಲಿ ಇರ್ತೀವಿ, ಅವ್ರಿಗೆ ಆರಾಮ್ ಒಳ್ಳೆ ನಿದ್ದೆ ಇರ್ತದೆ ಕೋಲ್ಡ್ ಇರುವಾಗ. ಬೆಳಿಗ್ಗೆ ಹೇಳುವಾಗ ಏನ್ ಲೇಟು, ಆ ಬಸ್ಸು ಬೇಗ ಬಂತು, ಇದು ಬೇಗ ಬಂತು, ನೀವೇನ್ ಲೇಟು, ನಿಮ್ದು ಲೇಟು ಅಂತ ಕಂಪ್ಲೇಂಟ್ ಬರೀತಾರೆ. ಆದ್ರೆ ಅದ್ರ ಬಗ್ಗೆ ರೋಡ್ ಸಮಸ್ಯೆ ಇರೋದ್ರಿಂದ ಲೇಟ್ ಆಗಿರ್ತದೆ. ನಾವು ಎಷ್ಟು ಬೇಗ ಹೋಗ್ತೇವೆ ನಾವು ಅದು ಒಳ್ಳೇದು ನಮ್ಗೆ. ನಾವು ಬೇಗ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆದ್ರೆ ಸಮಸ್ಯೆ ಇರೋದ್ರಿಂದ ಲೇಟ್ ಆಗ್ತದೆ. ಖಂಡಿತ ಸರ್. ಮತ್ತೆ ಏನಂತ ಹೇಳಿದ್ರೆ ಆದಷ್ಟು ಓವರ್ ಸ್ಪೀಡ್ ಹೋಗುವಾಗೆ ಇಲ್ಲ. ಯಾಕೆ ಹೇಳಿದ್ರೆ ಪ್ಯಾಸೆಂಜರ್ ಗಾಡಿ ಅಷ್ಟು ಜನ, ಎಲ್ಲ ಗಾಡಿ 85-90 ಲಾಕ್ ಆಗಿರುತ್ತೆ. ಮತ್ತೆ 80-85 ಹೋದ್ರೆ ಬೆಂಗಳೂರು ಆರಾಮ್ ಮುಟ್ತದೆ. ಏನು 100ರಲ್ಲಿ ಹೋಗುವಂತ ಅವಶ್ಯಕತೆ ಈಗ ಇಲ್ಲ. ಸಕಲೇಶ್ವರ ನಂತರ ನೆಲಮಂಗಲ ತನಕ ಡಬಲ್ ರೋಡ್ ಇದೆ, ಆರಾಮ್ ಹೋಗ್ತದೆ ಗಾಡಿ, ಆರಾಮ್ ಹೋಗ್ತದೆ. ಹಾಗಾಗಿ ಎಸ್, ಫೈನಲ್ ಆಗಿ ನೀವು ನಮ್ದು ಚಾನಲ್ ಅಲ್ಲಿ ಒಂದ್ಸಲಿ ರಿವ್ಯೂ ಮಾಡಿದ್ರಿ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ನಾವು ಅದ್ರ ಬಗ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಧನ್ಯವಾದ ಅಂತ ಹೇಳ್ತೀರಾ. ಓಕೆ, ಫೈನಲ್ ಆಗಿ ನಮ್ದೊಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಮೆಸೇಜ್? ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದ್ದೀನಿ. ಅದರಿಂದ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದೀರಿ ನೀವು. ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಸಹ ಒಳ್ಳೇದು ವಿಡಿಯೋ ಮಾಡಿ ಜನಗಳಿಗೆ ತಲುಪಿಸಿ ಅಂತ ಹೇಳ್ತೀನಿ. ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಸ್ ಒಳಗೆ ಬಂದಿದ್ದೇನೆ, ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ, ಬನ್ನಿ. ಎಸ್, ಇದುವೇ ನಮ್ಮ ವರದಾ ಲೈನ್ಸ್ ಅವರ 18ನೇ ಬಸ್. ಕೇಳ್ತಾ ಇದ್ರು ಅವ್ರ ಹತ್ರ ಎಷ್ಟು ಬಸ್ ಇದೆ ಅಂತ. ಇದು ಅವರದ್ದು 18ನೇ ಬಸ್. ನೋಡ್ಬೋದು ನೋಡಿ, ಸೇಮ್ ನಾನು ಲಾಸ್ಟ್ ಟೈಮಲ್ಲಿ ವ್ಲಾಗ್ ಮಾಡಿದ್ದೆ, ಅದರಲ್ಲಿ ಸಹ ಸೇಮ್ ಇತ್ತು. ಇದು ಏನಂತ ಹೇಳಿದರೆ ನಾನ್ AC ಬಸ್, ಅದು AC ಬಸ್. ಇದರಲ್ಲಿ ಸಹ ಪಿಲ್ಲೋ ಕೊಡ್ತಾರೆ, ಹಾಗೆಯೇ ಬ್ಲ್ಯಾಂಕೆಟ್ ಇದೆ. ಸ್ಪೆಷಲ್ ಏನಂತ ಹೇಳಿದರೆ ಇದರಲ್ಲಿ ಹೆಡ್ ರೆಸ್ಟ್ ಇದೆ. ಇನ್ನೊಂದು ಏನಂತ ಹೇಳಿದರೆ ನಾನ್ AC ಬಸ್ಸಲ್ಲಿ ಇವರು ವಾಟರ್ ಬಾಟ್ಲು ಅಂತ ಕೊಡ್ತಾ ಇದ್ದಾರೆ. ಇದೊಂದು ಇವರದ್ದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಹಾಗೆಯೇ ನೋಡಿ ಎಷ್ಟು ಒಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದರೆ, ನೀವೇ ನೋಡ್ತಾ ಇದ್ದೀರಿ ನೋಡಿ, ಲೈಟಿಂಗ್ಸ್ ಆಗಲಿ ಅವ್ರದ್ದು ಸ್ಕ್ರೀನ್ ಆಗಲಿ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಮತ್ತು ಏನಂತ ಹೇಳಿದರೆ ಪ್ರತಿಯೊಂದು ಟ್ರಿಪ್ಪಲ್ಲಿ ಕೂಡ ಇವರು ಬ್ಲ್ಯಾಂಕೆಟ್ ಮತ್ತು ಪಿಲ್ಲೋ ಕವರನ್ನು ವಾಶಿಗೆ ಹಾಕ್ತಾರಂತೆ. ಎಸ್, ಇನ್ನೊಂದು ನನ್ನ ವ್ಲಾಗಲ್ಲಿ ಕೇಳ್ತಾ ಇದ್ರು, ಸರ್ ನಾನ್ AC ಬಸ್ಸಲ್ಲಿ ವಾಶ್ರೂಮ್ ಇದೆ ಅಂತ ಕೇಳ್ತಾ ಇದ್ರು. ಈ ಬಸ್ಸಲ್ಲಿ ವಾಶ್ರೂಮ್ ಇದೆ. ಇದು AC ಬಸ್ ಅಲ್ಲ, ನಾನ್ AC ಬಸ್. ನಿಮಗೆ ನಾನು ತೋರಿಸ್ತೇನೆ ಯಾವ ಥರ ಇದೆ ಅಂತ, ಬನ್ನಿ. ಎಸ್, ನೋಡ್ಬೋದು ನೋಡಿ, ಇದೇ ಇವ್ರದ್ದು ನಾನ್ ACಯ ವಾಶ್ರೂಮ್ ಇದೆ ನೋಡಿ, ಯಾವ ಥರ ಇದೆ ನೋಡಿ. ಇಲ್ಲಿ ಸಹ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಇದೆ. ನಾನ್ AC ಬಸ್ಸಲ್ಲಿ ವಾಶ್ರೂಮಲ್ಲಿ ಇರುವಂತಹ ಬಸ್ ಅಂತ ಹೇಳಿದರೆ ಇದುವೇ ವರದಾ ಲೈನ್ಸ್. ನೀವು ಕೇಳಿದ್ರಿ ನನ್ನ ಲಾಸ್ಟ್ ವ್ಲಾಗಲ್ಲಿ, ಸರ್ ನಾನ್ AC ಬಸ್ಸಲ್ಲಿ ಸಹ ವಾಶ್ರೂಮ್ ಬರ್ತದ ಅಂತ. ಇದುವೇ ವಾಶ್ರೂಮ್. ಎಸ್, ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್, ಟಾಟಾ ಬಸ್ಸಿನ 13.5 ಮೀಟರ್ ಗಾಡಿನ ವ್ಲಾಗ್. ಇನ್ನಷ್ಟು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.